ರೈಟ್ ಫ್ರಮ್ ನೀವು ಶುರು ಮಾಡಿ ಹಾಸನದ ಸಮಾವೇಶದ ಒಟ್ಟಾರೆ ಸ್ವರೂಪವನ್ನು ಬದಲಾಯಿಸಿತು ಡಿ ಕೆ ಶಿವಕುಮಾರ್ ಮಾತು ಕೇಳಿ. ಪರಮೇಶ್ವರ್ ದಲಿತ ಶಾಸಕರ ಸಭೆ ನಡೆಸಲಿಕ್ಕೆ ಹೋಗಿದ್ರು, ಅದನ್ನು ಹೈಕಮಾಂಡ್ ಮಾಡಬೇಡಿ ಅಂತಕ್ಕಂಥದ್ದನ್ನು ಹೇಳ್ತು ಡಿ ಕೆ ಶಿವಕುಮಾರ್ ಒತ್ತಾಯದ ಕಾರಣದಿಂದ. ಜಾತಿ ಗಣತಿಯ ವಿಷಯವನ್ನು ಕ್ಯಾಬಿನೆಟ್ನಲ್ಲಿ ಚರ್ಚಿಸ್ಲಿಕ್ಕೆ ಸಿದ್ದರಾಮಯ್ಯನವರು ಹೊರಟಿದ್ರು, ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋದರು, ಹೈಕಮಾಂಡ್ ಹೇಳ್ತು ಜಾತಿ ಗಣತಿಯನ್ನು ಈಗ ಕ್ಯಾಬಿನೆಟ್ನಲ್ಲಿ ತರುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು. ನಾಲ್ಕನೇದು ಕೂಡ ಪ್ರಮುಖವಾಗಿ ನೋಡಿ, ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿ ಬಂದರು, ಈಶಾ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ವೇಳೆ ನನಗೇನೂ ಸಿಗದೆ ಹೋದರೆ ನನ್ನ ದಾರಿ ನನಗೆ ಅಂತಕ್ಕಂಥದ್ದನ್ನು ಹೈಕಮಾಂಡ್ಗೂ ಮತ್ತು ಕರ್ನಾಟಕದ ಕಾಂಗ್ರೆಸ್ಗೂ ಕೂಡ ಒಂದು ಸ್ಪಷ್ಟ ಸಂಕೇತವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಅದಾದ ನಂತರ ಸಿದ್ದರಾಮಯ್ಯನವರ ಬಣ ಪುನರಪಿ ಆಕ್ಟಿವ್ ಆಗಿ ದಿಲ್ಲಿಗೆ ಹೋಯಿತು, ಸಂಪುಟ ಪುನಾರಚನೆ ಬೇಡಿಕೆ ಇಡ್ತು, KPCC ಅಧ್ಯಕ್ಷರ ಬದಲಾವಣೆಯ ಬೇಡಿಕೆಯನ್ನಿಡ್ತು. ಜೊತೆಗೆ ಹನಿ ಟ್ರ್ಯಾಪ್ನ ವಿಷಯ ಬಂದಾಗ ಕೂಡ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಜಾರಕಿಹೊಳಿ ಹೋದಾಗ ಹೇಳಿದರು, ರಾಜಣ್ಣ ಅವರು ವಿಧಾನಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ಯಾಕೆ, ಪಾರ್ಟಿಯಲ್ಲಿ ಗೊಂದಲಗಳು ಹೇಳೋದಕ್ಕೆ ರಾಜಣ್ಣ ಅವರ ವಿಷಯ ಪ್ರಸ್ತಾವನೆಗೆ ಕಾರಣ ಅಂತ ಹೇಳಿದ ನಂತರ ಅದರ ತನಿಖೆಯನ್ನು ಕೂಡ ನಡೆದಂತೆ ರಾಜ್ಯ ಸರ್ಕಾರ ನೋಡಿಕೊಳ್ತು. ಇದೆಲ್ಲವನ್ನು ನೋಡಿದರೆ ಹೈಕಮಾಂಡ್ ಒಂದು ಸಂಕೇತವನ್ನು ಸಿದ್ದರಾಮಯ್ಯನವರ ಬಣ ಮತ್ತು ರಾಜ್ಯದ ಕಾಂಗ್ರೆಸ್ ಶಾಸಕರಿಗೆ ಕೊಡ್ತಾ ಇದೆ. ಆದರೆ ಆ್ಯಕ್ಚುಲಿ ಪ್ರಾಕ್ಟಿಕಲಿ ಆ ಒಂದು ದಿನಗಳು ಹತ್ತಿರ ಬಂದಾಗ ಸಿದ್ದರಾಮಯ್ಯನವರ ಬಣ ಏನು ಮಾಡುತ್ತೆ, ಸಿದ್ದರಾಮಯ್ಯನವರು ಏನು ಮಾಡ್ತಾರೆ, ಅವರ ಬೆಂಬಲಿಗ ಶಾಸಕರು ಏನು ಮಾಡ್ತಾರೆ ಅಂತಕ್ಕಂಥದ್ದು ಕ್ರೂಷಿಯಲ್ ಅಂತ ಅನ್ಸುತ್ತೆ. ಯಾಕಂದರೆ ರಾಜಸ್ಥಾನದ ಉದಾಹರಣೆ ಇದೆ. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವೆ ಈ ರೀತಿಯ ಒಂದು ಅಲಿಖಿತ ಅಥವಾ ಮೌಖಿಕ ಒಪ್ಪಂದ ಹೈಕಮಾಂಡ್ ಮುಂದಾಗಿತ್ತು. ಪ್ರಿಯಾಂಕಾ ಗಾಂಧಿ ಬಯಸ್ತಾ ಇದ್ರು ಸಚಿನ್ ಪೈಲಟ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದನ್ನು, ಆದರೆ ಅಶೋಕ್ ಗೆಹ್ಲೋಟ್ ಬಿಟ್ಕೊಡ್ಲಿಕ್ಕೆ ಒಪ್ತಾ ಇರಲಿಲ್ಲ. ಕೊನೆಗೆ AICC ಅಧ್ಯಕ್ಷ ಮಾಡ್ತೀವಿ ಬನ್ನಿ, ಅಲ್ಲಿ ಸಚಿನ್ ಪೈಲಟ್ ಮುಖ್ಯಮಂತ್ರಿ ಆಗಲಿ ಅಂತಂದಾಗ ಲಿಟ್ರಲಿ ಅಜಯ್ ಮಾಕೆನ್ ಜೈಪುರ್ಗೆ ಹೋದಾಗ ಕಾಂಗ್ರೆಸ್ನ ಶಾಸಕರು ಬಂಡಾಯ ಏಳುವ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟ ನಂತರ ಕಾಂಗ್ರೆಸ್ ಹೈಕಮಾಂಡ್ ಹಿಂದೆ ಸರಿಬೇಕಾಯಿತು. ಈಗ ಇಡೀ ಕುತೂಹಲ ಅಥವಾ ಮುಂದಿನ ರಾಜಕೀಯ ಇರತಕ್ಕಂಥದ್ದು ಸಿದ್ದರಾಮಯ್ಯನವರ ಬಣ ಆ ರೀತಿಯ ಅಶೋಕ್ ಗೆಹ್ಲೋಟ್ರ ಪ್ರಯತ್ನವನ್ನು ಕರ್ನಾಟಕದಲ್ಲಿ ಮಾಡುತ್ತಾ, ಆಗ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ, ಶಾಸಕರು ಏನು ಮಾಡ್ತಾರೆ, ನಾನಾ ರೀತಿಯ ಪ್ರಶ್ನೆಗಳಿಗೆ ಉತ್ತರ ದೊರಕಲು ಇನ್ನೂ 6 ತಿಂಗಳು ಕಾಯಬೇಕಾಗತ್ತೆ. ಮಧುಕರ್, ಪ್ರಶಾಂತ್, ಅಂದ್ರೆ ಡಿಸೆಂಬರ್ವರೆಗೂ ಕೂಡ ಯಥಾಸ್ಥಿತಿ ಅಂತಂದ್ರೆ ಅಲ್ಲಿವರೆಗೂ ಕೂಡ ಕರ್ನಾಟಕ ಕಾಂಗ್ರೆಸ್ನ ಚಟುವಟಿಕೆಗಳು CM ಬಣ DCM ಬಣ ಯಾವ ರೀತಿಯಾಗಿ ಮುಂದುವರಿಬಹುದು? ಹಾಗಾದ್ರೆ ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಅಥವಾ ಅದಕ್ಕೆ ಏನಾದರೂ ಎರಡೂ ಬಣಗಳಿಗೂ ಕೂಡ ಈ ಸಂದರ್ಭದಲ್ಲಿ ಸೂಚನೆ ಕೊಟ್ಟಿರುವಂತಹ ಸಾಧ್ಯತೆ ಏನಾದರೂ ಇದೆಯಾ? ನೋಡಿ ಮಧುಕರ್, ಇಟ್ ಡಿಪೆಂಡ್ಸ್. ಈಗ ನೋಡಿ, ಕಳೆದ 3 ತಿಂಗಳಿಂದ ಹೈಕಮಾಂಡ್ ಪದೇ ಹೇಳ್ತಾ ಇದೆ ಬಣ ಚಟುವಟಿಕೆ ಮಾಡಬೇಡಿ, ಆರೋಪ ಪ್ರತ್ಯಾರೋಪಗಳನ್ನು ಮಾಡಬೇಡಿ ಅಂತಕ್ಕಂಥದ್ದು. 2 ದಿನಕ್ಕೊಮ್ಮೆ ಕಾಂಗ್ರೆಸ್ನ ಬಣ ತಿಕ್ಕಾಟದ ಸುದ್ದಿಗಳು ಬರ್ತವೆ. ಹನಿ ಟ್ರ್ಯಾಪ್ನಿಂದ ಹಿಡಿದು ಅನೇಕ ನಾನಾ ವಿಷಯಗಳಲ್ಲಿ ಬಣ ತಿಕ್ಕಾಟಗಳಿವೆ, ಅವೆಲ್ಲವೂ ಕೂಡ ಬಹಿರಂಗವಾಗಿ ನಡೀತಾ ಇವೆ. ಹೀಗಾಗಿ ಹೈಕಮಾಂಡ್ ಹೇಳಿದ ಮಾತ್ರಕ್ಕೆ ಈ ಬಣ ತಿಕ್ಕಾಟ ನಿಲ್ಲುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಬಟ್ ಅದರ ಸ್ವರೂಪ ಏನು, ಎಷ್ಟು ವಿಪರೀತಕ್ಕೆ ಹೋಗುತ್ತೆ, BJPಯ ರೀತಿಯಲ್ಲಿ ಹೋಗುತ್ತಾ ಅಥವಾ ಕಾಂಗ್ರೆಸ್ನವರು ಸೀಸನ್ಡ್ ಆಗಿ ಏನೊಂದು ಬಣ ತಿಕ್ಕಾಟಗಳನ್ನು ನಡೆಸ್ತಾ ಇರ್ತಾರೆ ಅದೇ ಸ್ವರೂಪದಲ್ಲಿ ಮುಂದುವರಿಯುತ್ತಾ, ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಟು ಸಿ ಅಂತ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.